ಈಗ ಯಕ್ಷಗಾನದಲ್ಲಿ ಬಳಸುವ ಎಲ್ಲ ತಾಳಗಳಿಗೂ ರಾಗ ಸಂಯೋಜನೆಯನ್ನು ಮಾಡಿ ಹಾಡುವಂಥದ್ದು. ಪ್ರತಿ ಒಂದು ತಾಳಗಳಿಗೂ ಪದ್ಯದ ಸಂಯೋಜನೆಯೊಂದಿಗೆ ಹಿಂದಿನ ಹಾಗೆ ಸ್ವರ ಸಂಯೋಜನೆ ಇರುತ್ತದೆ. ಪ್ರಾರಂಭದಲ್ಲಿ ಈಗ ಆದಿತಾಳ 8 ಅಕ್ಷರ ಕಾಲ. ಇದನ್ನು ಆರಭಿ ರಾಗದಲ್ಲಿ ಅಭ್ಯಾಸ ಮಾಡಬೇಕು. ದ ಪ ಪ ಮ ಮ ಪ ಪ ಮ ಮ ಪ ಪ ಮ ಮ ಗರಿ ಸರಿ ತಾಸ್ತಾದಿಂದ ದಿಗುದಗ ತಾತು ತದ್ದಿನ್ನಕ ದ ದ ಸ ಸ ದ ದ ಸ ಸ ಸ ದ ದ ಸ ಸ ಸ ಸ ಸ ಸ ತಾ ಹಸ್ತದಿಂದ ದಿಗುದಗ ತಾ ತೋ ತದ್ದಿನ್ನಕ ದ ದ ಸ ಸರಿ ರಿ 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 ಸ ಸರಿ ಮಗರಿ ಸ ಸ ಸ ಸ ತಾ ಹಸ್ತದಿಂದ ದಿಗುದಗ ತಾ ತೋ ತದ್ದಿನ್ನಕ ದ ಸ ಸ ಸ ಸನಿ ದ ಪ ಪ ಮ ಮ ಪ ಪ ಮ ಮ ಗರಿ ಸರಿ ತಾ ಹಸ್ತದಿಂದ ದಿಗುದಗ ತಾತು ತದ್ದಿನ್ನಕ ದ ಸ ಸ ಸನಿ ದ ಪ ಪ ಮ ಮ ಪ ಪ ಮ ಮ ಗರಿ ಸರಿ ತಾ ಕಿಟ ಕಿಟ ತಕ ತೋ ದಿನ್ನಕ ದಿಕ್ಕುತಕ ದ ಪ ಮ ಮ ಮ ಪ ದ ಪ ಮ ಮ ಪ ಪ ಪ ದ ಪ ಮ ಗರಿ ರಿ ಸ ಚಿನ್ನ ಗಿಡದ ಗದಿಂ ಚಿನ್ನ ಗಿಡದ ಗದಿಂ. ಈಗ ಆದಿತಾಳದಲ್ಲಿ ಒಂದು ಪದ್ಯ. ಪಾಪ ಪಾಪ ಮಾವು ಮಗರಿ ಸರಿ ದ ದ ದ ಸ ಸ ಸ ಸ ದ ದ ಸ ಸ ಸ ಸ ಸ ಶ್ರೀ ಮನೋಹರ ಸ್ವಾಮಿ ಪರಾಕು ಸ ಸ ಸ ದ ಸರಿ ಮಗರಿ ಸ ಸ ದ ದ ಸ ಸ ಸ ಸ ಸರಿ ನಿ ದ ದ ದ ದ ಸ ಸ ಸ ಸ ದ ದ ದ ಸ ಸ ಸ ಸ ದ ದ ದ ಸಕೃತ ತಾ ಕಿಟ ಕಿಟ ತಕ ತೋ ದಿನ್ನಕ ದಿಕ್ಕು ತಕ ತಿನ್ನ ಗಿಡದ ಗದಿಂ ತಿನ್ನ ಗಿಡದ ಗದಿಂ ತಿನ್ನ ಗಿಡದ ಪಾಪ ಪಾಪ ಮಾವು ಬಗರಿ ಸರಿ ದ ದ ದ ಸ ಸ ಸ ಸ ದ ದ ಸ ಸರಿ ರಿ ದ ಶ್ರೀ ಮನೋಹರ ಸ್ವಾಮಿ ಪರಾಕು ದ ಸರಿ ಮಮ ಗರಿ ಸ ಸನಿ ದ ದ ಪ ಪ ಪ್ರೇಮದೋಳೆಂಜ ಮಮ ಪ ಪ ಪ ಪ ಪ ಮಾವು ಬಗರಿ ಸರಿ ಮಾತ ಲಾಲಿಸಬೇಕು ದ ದ ಸ ಸ ಸ ಸ ಸ ಸನಿ ದ ದ ಪ ಪ ಪ ಶ್ರೀ ಮನೋಹರ ಮಮ ಪ ಪ ಪ ಪ ಪ ದ ದ ಸ ಸ ದ ದ ಸ ಸ್ವಾಮಿ ಪರಾಕು ಕೃತ್ಕತ ದ ಸರಿ ಮಗರಿ ಸ ಸ ದ ದ ಸ ಸ ಸನಿ ದ ಪ ಪ ಮ ಪ ಪ ಪ ಪ ಮ ಪ ಪ ಪ ಪ ಮ ಮ ಮಗರಿ ರಿ ಸ. ತಿನ್ನ ಗಿಡದ ಗದಿಂ ತಿನ್ನ ಗಿಡದ ಗದಿಂ ತಿನ್ನ ಗಿಡದ ಗದಿಂ. ಈಗ ಏಕತಾಳ 4 ಅಕ್ಷರ ಕಾಲ. ಇದನ್ನು ಶಂಕರಾಭರಣ ರಾಗದಲ್ಲಿ ಅಭ್ಯಾಸ ಮಾಡುವಂಥದ್ದು. ತದ್ದೀಂ ಧಿಮಿತ್ತದೀಂ ತದ್ದೀಂ ಧಿಮಿತ್ತದೀಂ ಗಗ ಮಗ ಗಗ ತದ್ದೀಂ ಧಿಮಿತ್ತದೀಂ ರಿ ಮಾಗರಿ ಸ ಸ ಗ ಮ ಪ ಪ ಪದ ಪ ಪದ ನಿ ಸ ಸ ಸ ತದ್ದೀಂ ಧಿಮಿತ್ತದೀಂ ತದ್ದೀಂ ಧಿಮಿತ್ತದೀಂ ಸರಿ ಗ ಗ ಗ ಗ ರಿ ಮಾಗರಿ ಸ ಸ ತದ್ದೀಂ ಧಿಮಿತ್ತದೀಂ ತದ್ದೀಂ ಧಿಮಿತ್ತದೀಂ
ಪಸಾಸನಿ ದಪ್ಪ ಮಗರಿ ಗಮ ಧಾಪ ಮಗರಿ ಸ ತದ್ದೀಂ ಧಿಮಿ ತದ್ದೀಂ ತದ್ದಿ ಧಿಮಿ ತದ್ದೀಂ ರೀ ಸ ಸ ಸ ಸ ಸ ಸ ಸಾ ಸ ಸ ತೋಂ ತದಿನ್ನ ತಾಗಡದಿತ್ತ ತಯ್ಯತ್ತ ದಿನ್ನ. ಇದೇ ತಾಳದಲ್ಲಿ ಒಂದು ಪದ್ಯ. ಗಮ ಪದ ನಿ ಸ ಸ ಸ ಸನಿ ದ ಪ ಮಗರಿ ರಿ ಗಮ ಪಾಪ ಪ ಗಮ ಗರೆ ಸು ಆವಲ್ಲಿಂದ ಬಂದಿರಯ್ಯ ನೀವು ಬಾಲಕರ ಗಮ ಪದ ನಿ ಸ ಸ ಸ ರಿ ಗಮ ಪಗರಿ ಸ ಸ ಮುಂದೆ ಆವಲ್ಲಿಗೆ ಪಯಣವಯ್ಯ ಸಾಸನಿದ ಪ ಮಗರಿ ಗಮ ಪ ಮಗರಿ ಸ ಜಾಣ ಬಾಲಕರ. ಮುಂದೆ ರೂಪಕ ತಾಳ. ಇದು 6 ಅಕ್ಷರ ಕಾಲ. ಧೀಂ ಕಿಟ ದಿದ್ ಧೀಂ ಕಿಟ ತಕ ಧೀಂ ಕಿಟ ತಕ ತದ್ದಿನ್ ನಾಂ ಧೀಂ ಕಿಟ ದಿದ್ ಧೀಂ ಕಿಟ ತಕ ಧೀಂ ಕಿಟ ತಕ ತದ್ದಿನ್ ಪಾದ ಪ ಪ ಪ ಪ ಮಗಮ ಪಾದದ ನಿದ ದ ಪ ಪ ಪ. ಇದು ತೋಡಿ ರಾಗದಲ್ಲಿ ಅಭ್ಯಾಸ. ಪಾದ ಪ ಪ ಪ ಪ ಪ ಪಾದ ಪ ಪ ಪ ಪ ಮಗಮ ಪಾದದ ನಿದ ದ ಪ ಪ ಪ ದಾದ ದಾದ ದನಿ ದ ದ ರಿ ದ ದ ನಿ ಧನಿ ಸ ಧೀಂ ಕಿಡ ದಿದ್ ಧೀಂ ಕಿಡ ತಕ ಧೀಂ ಕಿಡ ತಕ ತದ್ದಿನ್ನ ಧೀಂ ಕಿಡ ದಿದ್ ಧೀಂ ಕಿಡ ತಕ ಧೀಂ ಕಿಡ ತಕ ತದ್ದಿನ್ನ ಪಾಪದ ದಗರಿ ರಿ ದ ದ ದ ಸರಿ ಸನಿ ದ ಮ ಧನಿ ಸ ಧೀಂ ಕಿಡ ದಿದ್ ಧೀಂ ಕಿಡ ತಕ ಧೀಂ ಕಿಡ ತಕ ತದ್ದಿನ್ನ ಸಾ ಸ ದ ದ ಧನಿ ದ ಪ ದ ದ ಧನಿ ದ ಪ ಮ ಮ ಗ ಗ ರಿ ರಿ ಸ ಧೀಂ ಕಿಡ ದಿದ್ ಧೀಂ ಕಿಡ ತಕ ಧೀಂ ಕಿಡ ತಕ ತದ್ದಿನ್ ಸಾ ಸ ಸ ಸನಿ ಧನಿ ಧನಿ ಸ ತೈ ತ ತಂ ತಾಂ ಕೃತ್ ಗದಿ ನದೀಂ ದದನಿ ಸರಿ ಸ ಸರಿ ಸ ಸರಿ ಸ ಸನಿ ದ ಮ ಧನಿ ಸ ತೈ ತ ತಂ ತಾಂ ಕೃತ್ ಗದಿ ನದೀಂ. ಇದೇ ರಾಗದಲ್ಲಿ ಒಂದು ಪದ್ಯ. ಇದೇ ತಾಳದಲ್ಲಿ ಪದ ಪ ಮಗ ಪ ಪದ ನಿ ದ ಪ ಪ ಧನಿ ಸರಿ ಸ ಸ ಸನಿ ಧನಿ ಸ ಸ ಸುಮ್ಮಗಿರು ಭರತ ಬರುವ ಮರ್ಮವನ್ನು ಅರಿಯ ನೀನು ಪದದ ಗರಿ ಸ ಸ ಮಿ ಧನಿ ಸ ಸ ಸಾ ಸನಿ ದ ಪ ಮ ಮ ಗ ಗಮ್ಮ. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಗಜನು ಪದದ ಗರಿ ಸ ಸನಿ ಧನಿ ಸ ಸ ಸಾಂಸನಿ ದ ಪ ಮ ಮ ಗ ಗ ಮ ಪದ ನಿ ದ ದ ಪ ಮ ಗರಿ ರಿ ಸ ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಗಜನು ತದನಿ ಸರಿ ಸ ಸರಿ ಸ ಸರಿ ಸ ಸನಿ ಧನಿ ಸರಿ ಸ ತೈ ತ ತಂ ತಾಂ ಕೃತ್ ಗದಿ ನದೀಂ. ಈಗ ಮಧ್ಯಮ ನಡೆಯ ರೂಪಕ ತಾಳ ಮಧ್ಯಮಾವತಿ ರಾಗದಲ್ಲಿದೆ. ರಿ ಬ ರಿ ರಿ ಸ ಸ ರಿ ಬ ಪ ಮ ಪ ಪ ತೈ ತ ದಿನ್ನ ಕ ಧೇಂ ತ ದಿನ್ನ ಕ ಮ ಪ ಪ ನಿ ಪ ಮ ಪ ನಿ ಸ ನಿ ಸ ಸ ತೈ ತ ದಿನ್ನ ಕ ಧೇಂ ತ ದಿನ್ನ ಕ ರಿ 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 ಮ ರಿ ಸ ಸ ನಿ ಪ ನಿ ಸ ಸ ತೈ ತ ದಿನ್ನ ಕ ಧೇಂ ತ ದಿನ್ನ ಕ ಸ ಸ ಸ ನಿ ಪ ಮ ಪ ನಿ ಪ ಮ ರಿ ಸ ತೈ ತ ದಿನ್ನ ಕ ಧೇಂ ತ ದಿನ್ನ ಕ ಪನಿ ಸ ದ ದ ಸ ದ ದ ಪನಿ ಸ ಸ ಸ ದ ದ ಸ ತೈ ತ ದಂ ತಾಂ ಕೃತ್ ಗದಿ ನದೀಂ. ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಒಂದು ಪದ್ಯ.
ಸಸನಿ ಪಾಪ ಮರಿ ಮಪ ಮರಿ ಸ ಅಸುರ ಕೇಳು ಜದ್ದು ಕುಲೇಂದ್ರ ರಿಬ ಮರಿ ರಿ ಸರಿ ಬಪ ಮ ಪಾಪ ಬ ಅಸಮ ಸಗಸಿ ಕಾರ್ತವೀರ್ಯ ನಿ ಸರಿ ರಿ 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 ಸರಿ ಮರಿ ಸ ರಸೆ ಜೊಳೆನ್ನ ನಾಮ ನಿನ್ನ ಸಸ ನಿನಿ ಬ ರಿಮ ಬನಿ ಬ ಮರಿ ರಿ ಸ ಪೆಸರ ಬೇಳೆಲ. ಈಗ ತ್ವರಿತ ರೂಪಕ ತಾಳ. ಇದಕ್ಕೆ ಸಂಯೋಜನೆ ಮಾಡಿರುವಂಥ ರಾಗ ಹಂಸಧ್ವನಿ. ತೈ ತದ್ದಿನಂ ಧೇಂ ತದ್ದಿನಂ ಗಗ ಪ ಗಪ ಸನಿ ಬ ನಿ ಸ ಕರಿ ಸನಿ ಬ ಗಪ ನಿ ನಿ ಸ ತೈ ತದ್ದಿನಂ ಧೇಂ ತದ್ದಿನಂ ಗಗ ರಿ ರಿ ಗಗ ಗರಿ ಸ ಸ ಸ ತೈ ತದ್ದಿನಂ ಧೇಂ ತದ್ದಿನಂ ಗರಿ ಸನಿ ಬ ಗಪ ನಿ ಸ ಸ ತೈ ತದ್ದಿನಂ ಧೇಂ ತದ್ದಿನಂ ಧೀಂ ಕಿಟ ಧೀಂ ಧಿತ್ತೋಂ ತಕಿಟ ಧೀಂ. ಇದೇ ತಾಳದಲ್ಲಿ ಹಂಸಧ್ವನಿ ರಾಗದಲ್ಲಿ ಒಂದು ಪದ್ಯ. ಗಗರಿ ಗರಿ ಗಗರಿ ಸಸ ಎಲ್ಲವ ಪಾರ್ಥ ಕೇಳು ನೀನು ಧೀಂ ತೋಂ ತಾಂ ಎಲ್ಲವ ಪಾರ್ಥ ಕೇಳು ನೀನು ಗಗರಿ ಗರಿ ಗಗರಿ ಸಸ ಗಗರಿ ಸನಿ ಬಸನಿ ಬನ್ನಿ ಸ ಕಳವಿನಲ್ಲಿ ಸಿಂಧು ನೃಪನ ಗಗರಿ ಗರಿ ಗಗರಿ ಸಸ ಗಗ ಪನಿ ಸಸ ಗೆಲಿದ ಪರಿಜಿದಲ್ಲ ನೋಡು ನಿಲ್ಲು ಸಮರಗೆ. ಮುಂದೆ ಅಷ್ಟತಾಳ 14 ಅಕ್ಷರಗಳ ಕಾಲದ್ದು. ಇದು ಕಲ್ಯಾಣಿ ರಾಗದಲ್ಲಿ ಅಭ್ಯಾಸ ಮಾಡುವಂಥದ್ದು. ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಬೇಕಾಗಿರುವುದು, ಯಾವುದೇ ತಾಳಗಳಲ್ಲಿ ಆಗಲಿ ಅಥವಾ ಯಾವುದೇ ಪದ್ಯಗಳಲ್ಲಿ ಆಗಲಿ ಒಂದು ಶಬ್ದಕ್ಕೆ ಆ ಒಂದು ಪದ್ಯದ ಸಾಹಿತ್ಯವನ್ನಾಗಲಿ ಅಥವಾ ತಾಳದ ದಸ್ತುಗಳನ್ನಾಗಲಿ ಹೇಳುವಾಗ, ಈಗ ತದ್ಧೀಂ ಅಂತ ಇರುವಾಗ ಗರಿ ರೇ ನೇರಿ ಗಗ ತದ್ಧೀಂ ತಕದೀಂ ಗರಿ ರೇ ನೇರಿ ಗಗ ಗರಿ ರಿ ತದ್ಧೀಂ ನೀರಿ ಗಗ ತಕದೀಂ ಅಂತ ಇರಬೇಕು. ಇಲ್ಲಿ ಈ ಪುಸ್ತಕದಲ್ಲಿ ಇದಕ್ಕೆ ಕೆಲವಷ್ಟು ತಾಳಗಳಲ್ಲಿಯೋ ಅಥವಾ ಕೆಲವೊಂದು ಪದ್ಯಗಳಲ್ಲಿ ಈ ಶಬ್ದಕ್ಕೆ ಸರಿಯಾಗಿರುವಂತಹ ಸ್ವರ ಜೋಡಣೆ ಕೆಲವು ಕಡೆಗಳಲ್ಲಿ ಆಗಿಲ್ಲ. ಅದನ್ನು ಗಮನಿಸಬೇಕು. ಅಂದರೆ ನಾನು ಹಾಡುವುದನ್ನು ನೀವು ಕೇಳಿ ಪುಸ್ತಕವನ್ನು ನೋಡಿಕೊಂಡು ಅದನ್ನು ಅಭ್ಯಾಸ ಮಾಡಿದರೆ ಅಲ್ಲಿ ಇರುವಂತಹ ದೋಷಗಳನ್ನು ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ಇದನ್ನು ಈಗ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈಗ ಅಷ್ಟತಾಳ. ಗರಿ ರಿ ನಿರಿ ಗಗ ನಿರಿ ಗರಿ ಸು ತದ್ಧೀಂ ತಕದೀಂ ತಕಿಟ ತಕದೀಂ ಪಪ್ಪ ಮಗ ಮ ಪಪ ಮದನಿ ದ ಪಪ ತದ್ಧೀಂ ತಕದೀಂ ತಕಿಟ ತಕದೀಂ ಸಸನಿ ದ ಸರ್ ಸಸನಿ ದ ಸರಿ ರಿ ರಿ ನಿರಿ ಗರಿ ಸಸ ತದ್ಧೀಂ ತಕದೀಂ ತಕಿಟ ತಕದೀಂ ಸಸನಿ ದ ಪಮ ಗರಿ ನಿರಿ ಗರಿ ಸಸ ತದ್ಧೀಂ ತಕದೀಂ ತಕಿಟ ತಕದೀಂ ಸಾಸ ಸಾಸ ನಿರಿ ಗರಿ ಸಸ ತಕ್ಕು ತಾಕಿಟ ತಕಿಟ ಕಿಟತಂ ಸಸನಿ ದ ಪಮ ಗರಿ ನಿರಿ ಗಮ ಪಮ ಗರಿ ಸ ತದ್ದಿಲ್ ನಾಂ ತೈಜತ ದಿಗಣದ. ಇದೇ ತಾಳದಲ್ಲಿ ಇದೇ ರಾಗದಲ್ಲಿ ಒಂದು ಪದ್ಯ. ನಿರಿ ಗಾಗ ಗರಿ ಸ ನಿದ ನಿರಿ ಗಮ ಪಮ ಗರಿ ಸಾಸ ಯತೀಂದ್ರರು ನಿಸ್ಪೃಗರಾದರ್ ನಿಸ ಸಸ ಸಸ ನಿದ
ಪ ಮಗರಿ ರಿ ಗ ನಿ ರಿ ಗ ಮ ಪ ಮಗರಿ ಸ ಅಸೂಯೆ ಯುಳ್ಳವರದ ನೋಡುವರ ಗ ಮ ಪ ಪ ದ ಪ ಪ ಪ ಪ ಮದನಿ ದ ಪ ಮಗರಿ ಸ ಸ ಸ ಸ ಸ ಸ ಬಾಯ ಬಡಿ ಕತನದಿಂದ ಲೇನಾದರೂ ದನಿ ಸಾಸ ಸಸ ಸನಿದದ ನಿನಿರಿ ಗಾರಿ ಸಸ ಹೇಯದ ನುಡಿಗಳ ಬೇಳದ ಮಾಣರು ಸಾಸ ಸಸ ನಿರಿ ಗರಿ ಸಸ ಸಸನಿದ ಪ ಮಗರಿ ನಿರಿಗಮ ಪ ಮಗರೆ ತಕ್ಕು ತಾಗಿಡ ತಗಿಡ ಗಿಡದ ದದಿಲ್ ನಾಮ ತ್ವಯ್ಯದ ಗಿಡದ. ಈಗ ತ್ವರಿತ ಅಷ್ಟತಾಳ. ಇದು ಕಾಂಬೋಜಿ ರಾಗದಲ್ಲಿ ಅಭ್ಯಾಸ ಮಾಡುವಂತಹದ್ದು. ಪಪದ ಸ ಪದ ಸ ನಿದ ಪ ತಯ್ಯ ತಾತಯ್ಯ ತಾತ ನಿದ ಪ ಪದ ಮಗ ಪಪದ ದ ಸ ತಯ್ಯ ತಾತ ತಾತಯ್ಯ ತಾತ ಪದ ಸರಿ ಗಾಗ ರಿಗ ಮಗ ರಿ ಸ ತಯ್ಯ ತಾತ ತಾತಯ್ಯ ತಾತ ಪದ ಸ ನಿದ ಪ ಪದ ಮಗ ಪದ ಸ ತಯ್ಯ ತಾತ ತಾತಯ್ಯ ತಾತ ಪದ ಸ ನಿದ ಪ ಪದ ಮಗ ಪದ ಸ ತೋ ದಿನ ತಕ ದಿನ ತೈತ ದಿನ ತಿನ್ನದ. ಈಗ ತ್ವರಿತ ಅಷ್ಟತಾಳದಲ್ಲಿ ಒಂದು ಪದ್ಯ. ಇದು ಖಂಟಾರ್ವ ರಾಗದಲ್ಲಿ ಇದೆ. ಗಗರಿಸ ನಿನಿ ಸರಿಗ ಗರಿಸ ನಿನಿ ಎಲ್ಲವೋ ಬಾಲಕನೇ ಕೇಳು ನಮ್ಮಯ ಕುರು ಪಪ ನಿನಿ ಸಸ ಸರಿ ಗರಿಸ ನಿನಿ ಸ ಬಲವನಿ ಸಮರದೊಳು ನಿನಿ ಸ ಗರಿಸ ಸಸ ನಿನಿ ಸ ಗರಿಸ ಸಸ ಗೆಲಿದೇನೆನ್ನುತ್ತ ಹಿಗ್ಗೋ ಬೇಟ ಪದಿಗಿಸನ್ನ ಪಪ ನೀನಿ ಸಸ ಸರಿ ಗರಿಸ ನಿನಿ ಸ ಬಲುಹ ಸಂಗ್ರಾಮದಳು. ಮುಂದೆ ಝಂಪೆ ತಾಳ 10 ಅಕ್ಷರ ಕಾಲ. ಇದು ಮೋಹನ ರಾಗದಲ್ಲಿ ಅಭ್ಯಾಸ ಮಾಡುವಂಥದ್ದು. ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ ಗಗ ರಿ ರಿ ಗಗ 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 ರಿ ಗ ಪ ದ ಪ ಗ ರೆ ಸ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ದದ ಪ ದ ಪ ಗ ಪ ದದ ಪದ ಸ ದ ಸ ದ ಸ ದ ಸ ಸ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಪದ ಸ ರಿ ಗ ರಿ ಗ ರಿ ಗ ಗ ರಿ ಗ ಪ ಪ ಗ ರಿ ಸ ಸ ಸ ಸ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ದದ ಸ ಸ ದ ಸ ದ ದ ಪದ ದ ಸ ದ ಪ ಗ ಪ ದ ಪ ಗ ರಿ ಸ ಸ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಧೀಮ್ ಕಿಟ್ಟ ಧೀಮ್ ಧೀಮ್ ಕಿಟ್ಟ ಗಗ ರಿ ರಿ ಗಗ ರಿ ರಿ ಗಗ ಗಗ ದ ಪ ಗ ರಿ ಸ ದ ಸ ತಾತ ಕೃತ್ ಕತ ಗಡ ತದಿನಕ ತೈ ತಕ ದ ಗಣದ. ಇದೇ ತಾಳದಲ್ಲಿ ಇದೇ ರಾಗದಲ್ಲಿ ಒಂದು ಪದ್ಯ. ಗಗ ರಿ ರಿ ಸ ದ ಸರಿ ಗರಿ ಗ ಗ ಗ ಥಪ ಗರಿ ಚಿನ್ಮಯನೆ ಲಾಲಿ ಪೋದು
ಗ ಪ ದ ಸ ದ ದ ಸ ಸ ಸ ಸ ಗ ಪ ದ ಸ ಸ ದ ದ ಸ ಸ ಸ ಸ ಸ ರಿ ದ ಪುಣ್ಯ ವಂತಗೆ ಘೋರ ಪದ ಸರಿ ಗ ರಿ ರಿ ಗ ಗ ರಿ ಗ ಪ ಗ ರಿ ಸ ಸ ಸ ಸ ಅರಣ್ಯಗಳು ಪಟ್ಟಣಗಳು ದ ದ ಸ ಸ ದ ಸ ದ ದ ಪ ಪ ಕ ಪ ದ ಪ ಗ ರಿ ಸ ಮಣ್ಣೆ ಹೊನ್ನಗುದು ಗಗ ರಿ ರಿ ಗಗ ರಿ ರಿ ಗಗ ರಿ ಗ ಪ ಪ ದ ಪ ಗ ರಿ ಸ ಸ ತಾಗಡ ಕ ತಾಗಡ ತಿನ್ನಕ ತೈ ತಕ ದ ದಿಗಿಣ ತೈ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ. ಇಲ್ಲಿಂದ ತ್ವರಿತ ಚಂಪೆ ತಾಳ. ಗಾಗರಿ ರಿ ಗ ಗ ರಿ ಗ ಪ ಪ ದ ಪ ಗ ರಿ ಸ ಪುಣ್ಯಹೀನಗೆ ರಾಜ ಕಾನನವೆ ಕೇಳ್ ಮತ್ತೆ ದ ದ ಸ ಸ ದ ಸ ದ ಪ ಪ ದ ಸ ದ ಪ ಪ ಗ ಪ ದ ಪ ಗ ರಿ ಸ ಹೊಂದುಗಳು ಮೃತ್ತಿಕೆಗಳಂತೆ ತೋರುವವು ದ ದ ಸ ಸ ದ ದ ಸ ಸ ಸ ದ ದ ಸ ಸ ಸ ದ ದ ಸ ಸ ರಿ ದ ಸ ತೋಂ ತತ್ತಂ ತಾಗಡ ತತ್ತಿನ್ನ ದಿಗಡ ತತ್ತಿನ್ನ ತೈತ್ತದಿನ್ನ ದೇ. ಈಗ ತ್ವರಿತ ಚಂಪೆ ತಾಳ. ಇದು ಸಾವೇರಿ ರಾಗದಲ್ಲಿ ಅಭ್ಯಾಸ ಮಾಡುವಂಥದ್ದು. ಪದ ಪ ಮ ಗ ರಿ ಸ ಸ ಸ ಸ ರಿ ಪ ಪ ದ ಪ ದ ಪ ಪ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ ಮ ಪದ ಸ ರಿ ಸ ರಿ ಸ ಸ ಸ ರಿ ಸ ರಿ ಸ ರಿ ಸ ಸ ತೈ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ ಮ ಪದ ಸ ರಿ ಸ ರಿ ಸ ಸ ಸರಿ ಮಾಮ ಗ ರಿ ಸ ಸ ಸ ತೈ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ ಸ ಸ ರಿ ಸ ನಿದ ಪ ಮ ಮ ಪದ ಪ ಮ ಗ ರಿ ಸ ಸ ಸ ತೈ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ ಸ ರಿ ಸ ರಿ ಸ ರಿ ಸ ಸ ರಿ ಸ ರಿ ಸ ಸ ನಿದ ದ ರಿ ಸ ತೋಂ ತತ್ತಂ ತಾಗಡ ತದ್ದಿನ್ನ ದಿಗಡ ತದ್ದಿನ್ನ ತೈ ತದಿನ್ನ ದಿ. ಇದೇ ತಾಳದಲ್ಲಿ ಇದೇ ರಾಗದಲ್ಲಿ ಒಂದು ಪದ್ಯ. ಸ ಸ ರಿ ಸ ರಿ ಸ ಸ ಸ ಸ ರಿ ಸ ಸ ಸ ಸ ರಿ ಸ ನಿ ದ ದ ಆಶ್ಚರ್ಯ ಮನನದ ಕುಮುದ ವಲ್ಲಭನು ಸ ಸ ರಿ ಸ ರಿ ಸ ಸ ಸ ಸ ರಿ ಸ ಸ ಸ ಸ ರಿ ಸ ನಿ ದ ದ ಸ ರಿ ಮ ಮ ಮ ಗ ಗ ರಿ ಸ ಪದ ಪ ಮ ಮ ಪದ ಪ ಮ ಗ ರಿ ಸ ನಿಶ್ಚಯವ ಮಾಡಿದನು ರುದ್ರನೆಂಬುದನ್ನು ಪದ ಪ ಮ ಗ ರಿ ಸ ಸ ಸ ಸ ರಿ ಮ ಮ ಮ ಪದ ಪ ಅರಿಯದಾದೆನು ಮೊದಲೇ ಪರಮೇಶನೆಂದು ಮ ಪದ ಸ ಸ ಸ ರಿ ಸ ಸ ಮ ಪದ ಸ ಸ ಸ ರಿ ಸ ಸ ನಿ ದ ಪ ಮ ಮ ಮ ದ ಪ ಮ ಗ ರಿ ಸ ಬರಿದೆ ತಪ್ಪೆಸಗಿದೆ ನಗಂಕೃತಿಯೊಳಿಂದು ಆ ಮುಂದೆ ತ್ರಿವುಡೆ ತಾಳ 7 ಅಕ್ಷರ ಕಾಲ ನಿಧಾನ ತ್ರಿವುಡೆ. ಇದು ಮಧ್ಯಮಾವತಿ ರಾಗದಲ್ಲಿ ಅಭ್ಯಾಸ ಮಾಡುವುದು. ತ ಧಿಕ್ಕು ತಕ್ಕ ಧಿಕ್ಕು ತಕ್ಕ ಧಿಕ್ಕು ತಕ್ಕ ತ ಧಿಕ್ಕು ತಕ್ಕ
ರಿ ಬರಿ ಮರಿ ಸರಿ ಬಪ ಮಪ ಮಪ ಪ ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ಮಪ ಪನಿ ಪಮ ಪನಿ ಸನಿ ಸನಿ ಸ ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ರೀ ರಿ ಮರಿ ಸ ಬನಿ ಸ ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ಪಸನಿ ಬರಿ ಮಪ ಮರಿ ರಿ ಸ ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ರೀ ರಿ ಮರಿ ಸ ನಿ ಬನಿ ಸ ತಾ ಗಿಟ ತಕ ತರಿ ಗಿಟ ಗಿಟ ತಕ ಬನಿ ಸನಿ ಬಮರಿ ಬಪ ಮರಿ ರಿ ಸ ತಾ ದೈ ತಕ ದೇ ತಿ ಗಿಣ. ಈಗ ಮಧ್ಯಮಾವತಿ ರಾಗ, ಅದೇ ರಾಗದಲ್ಲಿ ಇದೇ ತಾಳದಲ್ಲಿ ಒಂದು ಪದ್ಯ. ಸ ಸ ಸನಿ ಸನಿ ಪ ಪ ಮ ಪ ಪ ನಿ ಪ ಪ ಮರಿ ರಿ ಸ ಕಪಟನಾಟಕ ಕೇಳು ಕೌರವ ರಿ ಪ ಮ ರಿ ಸ ಸನಿ ಸ ರಿ ಪ ಮ ರಿ ಸ ಕೃಪನ ಬಲಕಾನಂದದಿಂದಲಿ ರೀ ರಿ ಮ ಪನಿ ಸರಿ ರಿ ಮ ರಿ ಸನಿ ಪ ಮ ಪ ಪ ಮ ಪನಿ ಸರಿ ರಿ ಸ ವಿಪುಲ ಬಲ ಕೂಡುತ್ತ ನಾನೈದಪೇನು ಏನು ರೀ ರಿ ಮರಿ ಸ ನಿ ಬನಿ ಸ ಬನಿ ಸನಿ ಬಮ ಪನಿ ಪಮ ರಿ ರಿ ಸ ತಾ ಗಿಟ ತಗ ತರಿ ಗಿಟ ಗಿಟ ತಗ ತಾ ದೈ ತಗ ದೇ ತಿ ಗಿಣ. ಮುಂದೆ ತ್ವರಿತ ತ್ರಿವಡೆ ತಾಳ 7 ಅಕ್ಷರ ಕಾಲ. ಇದರ ತಾಳದ ಮೂಲ ದಸ್ತು ನಾಮ್ ತ ಧಿನ್ ನಾಮ್ ತ ತಕ್ಕ ಧಿಮ್ ನಾಮ್ ತ ಧಿನ್ ನಾಮ್ ತ ತಕ್ಕ ಧಿಮ್. ಭೈರವಿ ರಾಗದಲ್ಲಿ ಅಭ್ಯಾಸ. ಪಪದ ಪಾಪ ಪ ಮಗರಿ ಸಾಸ ನಾಮ್ ತ ದಿನ್ ನಾಮ್ ತ ತಕ್ಕ ದಿಮ್ ರಿಗಮ ಪಪದ ಪದ ನಿದ ಪಾಪ ಪ ನಾಮ್ ತ ದಿನ್ ನಾಮ್ ತ ತಕ್ಕ ದಿಮ್ ಪದ ನಿ ಸರಿ ಗರಿ ಸರಿ ಗಮ ಗರಿ ಸ ನಾಮ್ ತ ದಿನ್ ನಾಮ್ ತ ತಕ್ಕ ದಿಮ್ ಧನಿ ಸ ಸರಿ ಸನಿ ದ ಮ ಪದ ಮ ಗರಿ ಸ ನಾಮ್ ತ ದಿನ್ ನಾಮ್ ತ ತಕ್ಕ ದಿಮ್ ಧನಿ ಸ ಧನಿ ಸ ಧನಿ ಸ ಧನಿ ಸ ಪದ ಪ ಮ ಗರಿ ಸ ತಾಗ್ರದ್ಗ ತರ್ಗಡಗ್ರದ್ಗ ತಾತೈ ದಿತ್ತ ದಿನ್ನ. ಇದೇ ತಾಳದಲ್ಲಿ ಇದೇ ರಾಗದಲ್ಲಿ ಒಂದು ಪದ್ಯ. ಪಪದ ಪಾಪ ಪ ಮಗರಿ ಸಾಸ ಎಲ್ಲವೂ ನಿನ್ನನು ಜಗಬರ್ರಿಯೇ ಪಪದ ಪಾಪ ಪ ಮಗರಿ ಸಾಸ ರಿಗಮ ಪಪದ ಪಪದ ನಿ ಸನಿ ದಪ ಕಪಿಲರ ಮಗನನು ತಂದು ವಂಚಿಸಿ ಪದನಿ ಸರಿ ಗರಿ ರಿಗಮ ಗರಿ ಸನಿ ಸರಿದ ಕುಲ ಜನನು ಮಾಡಿದಕ್ಕೆ ಕಡೆಯಲಿ ಫಲವ ತೋರ್ತೆ ಧನಿ ಧನಿ ಸನಿದ ತಿಂದತ್ತೈ ತಾಗಡ್ಗ ತರ್ಗಡ್ಗ ತಾತೈ ದಿತ್ತ ದಿನ್ನದೆ. ಇಲ್ಲಿಗೆ ಎಲ್ಲ ಯಕ್ಷಗಾನದಲ್ಲಿ ಬಳಸುವಂತಹ ತಾಳಗಳು ಮುಗಿದವು. ಇನ್ನು ಸಂಗೀತ ಪದ್ಧತಿಯಂತೆ ರಾಗಗಳನ್ನು ಅಭ್ಯಾಸ ಮಾಡುವಂತಹ ಒಂದು ವ್ಯವಸ್ಥೆ. ಸಂಗೀತದಲ್ಲಿ ರಾಗಗಳನ್ನು ಅಭ್ಯಾಸ ಮಾಡುವಾಗ ಈ ರೀತಿಯಲ್ಲಿ ಅಭ್ಯಾಸ ಮಾಡುತ್ತಾರೆ. ಪ್ರಾರಂಭದಲ್ಲಿ
ಯಾವುದೋ ಒಂದು ರಾಗವನ್ನು ಇಟ್ಟುಕೊಂಡು ನಾನು ಈ ಬಗ್ಗೆ ಈ ಗ್ರಂಥದಲ್ಲಿ ಸಾಕಷ್ಟು ಬರೆದಿದ್ದೇನೆ. ಈಗ ಅದನ್ನು ಒಂದೆರಡು ನಿಮಗೆ ಅರ್ಥವಾಗುವ ಹಾಗೆ ಹಾಡಿ ತೋರಿಸುತ್ತೇನೆ. ಮತ್ತೆ ನೀವೇ ಇದನ್ನು ನೋಡಿ ನಾನು ಹೇಳಿರುವುದನ್ನು ಅರ್ಥೈಸಿಕೊಂಡು ಅಭ್ಯಾಸ ಮಾಡಬೇಕು. ಮೊದಲನೆಯದಾಗಿ ಸರಳೆ ವರಸೆಗಳು. ನಾನು ಒಂದೆರಡು ಸರಳೆ ವರಸೆಗಳನ್ನು ಹೇಳಿ ತೋರಿಸುತ್ತೇನೆ. ಇದರಲ್ಲಿ 1ನೇ ಕಾಲ, 2ನೇ ಕಾಲ, 3ನೇ ಕಾಲ 4 ಕಾಲಗಳನ್ನು ಬಳಸಿ ಅಭ್ಯಾಸವನ್ನು ಮಾಡಬಹುದು. ಅದನ್ನು ಈಗ ನಾನು ಒಂದೆರಡು ಸರಳೆ ವರಸೆಗಳಲ್ಲಿ ಅದನ್ನು ಹಾಡಿ ತೋರಿಸ್ತೇನೆ. ಈಗ ಪ್ರಾರಂಭದಲ್ಲಿ 1ನೇ ಕಾಲ ಸ ರೀ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಸ. ಈಗ 2ನೇ ಕಾಲ ಸ ರೇ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಸ. ಈಗ 3ನೇ ಕಾಲ ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಸ ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಸ. ಈಗ 4ನೇ ಕಾಲ ಸರಿ ಗ ಮ ಪ ದ ನೀ ಸ ನೀ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನೀ ಸ ನೀ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನೀ ಸ ನೀ ದ ಪ ಮ ಗ ರಿ ಸ ಗ ಮ ಪ ದ ನೀ ಸ ನೀ ಗ ಮ ಪ ಸರಿ ಗ ಮ ಪ ದ ನೀ ಸ ನೀ ದ ಪ ಮ ಗ ರೇ ಸ. ಹೀಗೆ 1, 2, 3ನೇ ಕಾಲ ಅಂದರೆ ಒಂದು ಆವರ್ತ ಅಂದರೆ ಹೀಗೆ ಬರುವಂಥದ್ದು 1 2 3 4 5 6 7 8. ಇದು 1ನೇ ಕಾಲದಲ್ಲಿ ತಾಳ ಹಾಕುವಂತಹ ಪದ್ಧತಿ. 1 2 3 4 5 6 7 8 1 2 3 4 5 6 7 8. ಈಗ 3ನೇ ಕಾಲ 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8. ಇಲ್ಲಿಗೆ 3 ಕಾಲಗಳು. 4 ಕಾಲಗಳನ್ನು ಹೇಳಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಮೊದಲನೆಯ ಕಾಲವನ್ನು ಅತ್ಯಂತ ವಿಳಂಬಿತದಲ್ಲಿ ಪ್ರಾರಂಭ ಮಾಡಿದರೆ 4 ಕಾಲಗಳನ್ನು ನಾವು ಹಾಡಬಹುದು. ಆ ವಿಧಾನವನ್ನು ನಾನು ತೋರಿಸಿದ್ದೇನೆ. ಮುಂದೆ ತಾರಸ್ಥಾಯಿಯ ವರಸೆಗಳು, ಅದನ್ನು ಒಂದು ಹಾಡಿ ತೋರಿಸ್ತೇನೆ. ಸ ರಿ ಗ ಮ ಪ ದ ನೀ ಸ ಸ ಸ ದ ನೀ ಸ ರಿ ಸ ನೀ ದ ಪ ಸ ನೀ ದ ಪ ಮ ಗ ರೇ ಸ ಸ ರಿ ಗ ಮ ಪ ದ ನೀ ಸ ಸ ದ ನೀ ಸ ರಿ ಸ ನೀ ದ ಪ ಸ ನೀ ದ ಪ ಮ ಗ ರೇ ಸ ಸ ರಿ ಗ ಮ ಪ ದ ನೀ ಸ ಸ ದ ನೀ ಸ ರಿ ಸ ನೀ ದ ಪ ದ ನೀ ದ ಪ ಮ ಗ ರಿ ಸ ಸ ರಿ ಗ ಮ ಪ ದ ನೀ ಸ ಸ ದ ನೀ ಸ ರಿ ಸ ನೀ ದ ಪ ದ ನೀ ದ ಪ ಮ ಗ ರೇ ಸ. ಈಗ ನಾನು ಹಾಡಿದ್ದು ತಾರಸ್ಥಾಯಿಯ ವರಸೆ. ಇದರಲ್ಲಿ 3 ಕಾಲ ಇದೆ. ನಾನು ಹಿಂದೆ ಹೇಳಿದ ಹಾಗೆ 4 ಕಾಲಗಳನ್ನು ನಾವು ಹೇಳಬೇಕಾದರೆ ಇನ್ನೂ ವಿಳಂಬ ಲಯದಲ್ಲಿ ತೆಗೆದುಕೊಳ್ಬೇಕು. ಇನ್ನು ತಗ್ಗುಸ್ಥಾಯಿ ವರಸೆಗಳು ಸ ನೀ ದ ಪ ಮ ಗ ರೇ ಸ ಸ ಸ ಸ ಸ ಗ ರೇ ಸ ನೀ ಸ ರೇ ಗ ಮ ಸ ರೇ ಗ ಮ ಪ ದ ನೀ ಸ
ಸನಿ ದ ಪ ಮ ಗ ರೇ ಸ ಸ ಸ ಗ ರೇ ಸ ನಿ ಸ ರೇ ಗ ಮ ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ ಸ ಸ ಗ ರೇ ಸ ನಿ ಸ ರೇ ಗ ಮ ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ ಸ ಸ ಗ ರೇ ಸ ನಿ ಸ ರೇ ಗ ಮ ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ ಸ ಸ ಗ ರೇ ಸ ನಿ ಸ ರೇ ಗ ಮ ಸ ರೇ ಗ ಮ ಪ ದ ನಿ ಸ. ಈಗ 4 ಕಾಲಗಳು ಇದರಲ್ಲಿ ಹಾಡಲ್ಪಟ್ಟಿವೆ, ಅದನ್ನು ನೀವು ಗಮನಿಸಬೇಕು. ಮುಂದೆ ದಾಟು ವರಸೆಗಳು ಅಂದರೆ ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ದಾಟುವಂತಹದ್ದು, ಬಹಳ ವಿಶಿಷ್ಟಪೂರ್ಣವಾಗಿರುವಂತಹದ್ದು. ಅದನ್ನು ಕೇಳಿ. ಸ ಮ ಗ ಮ ರೇ ಗ ಸ ರೇ ಸ ರೇ ಗ ಮ ಪ ದ ನಿ ಸ ಸ ಪ ದ ಪ ನಿ ದ ಸ ನಿ ಸ ನಿ ದ ಪ ಮ ಗ ರೇ ಸ ಸ ಮ ಗ ಮ ರಿ ಗ ಸ ರಿ ಸ ರಿ ಗ ಮ ಪ ದ ನಿ ಸ ಸ ಪ ದ ಪ ನಿ ದ ಸ ನಿ ದ ಪ ಮ ಗ ರೇ ಸ ಸ ಮ ಗ ಮ ರಿ ಗ ಸ ರಿ ಗ ಮ ಪ ದ ನಿ ಸ ದ ಪ ದ ಪ ನಿ ದ ಸ ನಿ ದ ಪ ಮ ಗ ರಿ ಸ ಸ ಮ ಗ ಮ ರಿ ಗ ಸ ರಿ ಗ ಮ ಪ ದ ನಿ ಸ ದ ಪ ದ ಪ ನಿ ದ ಸ ನಿ ದ ಪ ಮ ಗ ರಿ ಸ. ಹೀಗೆ ದಾಟು ವರಸೆ. ಆಮೇಲೆ ಜಂಟಿ ವರಸೆ. ಜಂಟಿ ವರಸೆ ಅಂದರೆ ಎರಡೆರಡು ಸ್ವರಗಳು ಒಂದು ಗುಂಪಾಗಿ ಬರುವಂಥದ್ದು. ಒಮ್ಮೆ ಹೇಳುವಾಗ ಎರಡೆರಡು ಸ್ವರಗಳನ್ನು ಒಟ್ಟಿಗೆ ಹೇಳುವಂಥದ್ದು. ಈಗ ನೋಡಿ. ಸ ಸ ರೀ ರಿ ಗ ಗ ಮ ಮ ಪ ಪ ದ ದ ನೀ ನಿ ಸ ಸ ಸ ಸ ನೀ ನಿ ದ ದ ಪ ಪ ಮ ಮ ಗ ಗ ರೇ ರೇ ಸ ಸ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ಸ ಸ ನಿ ನಿ ದ ದ ಪ ಪ ಮ ಮ ಗ ಗ ರೇ ರೇ ಸ ಸ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ಸ ನಿ ನಿ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ನಿ ನಿ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಹೀಗೆ ಈ ಜಂಟಿ ವರಸೆಗಳು 5 ವಿಧಗಳು. 5 ಪೂರ್ತಿ ಹೇಳುವುದಕ್ಕೆ ತುಂಬ ಸಮಯ ಬೇಕು. ಆದ್ದರಿಂದ ನಾನು ಕೇವಲ ಒಂದನ್ನು ಮಾತ್ರ ನಿಮಗೆ ಹೇಳಿ ತೋರಿಸಿದ್ದೇನೆ. ನೀವು ಇದೇ ರೀತಿಯಾಗಿ ರಾಗಗಳನ್ನು ಅಭ್ಯಾಸ ಮಾಡಬೇಕು. ಹೀಗೆ ಅಭ್ಯಾಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ರಾಗ ಸಿದ್ಧಿಯಾಗುವಂಥದ್ದು. ಈಗ ಕರ್ನಾಟಕ ಸಂಗೀತದಲ್ಲಿ ಬರುವಂತಹ ತಾಳಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕಾರಣ ನಮ್ಮ ಯಕ್ಷಗಾನದ ತಾಳಗಳಿಗೂ ಕರ್ನಾಟಕ ಸಂಗೀತದಲ್ಲಿ ಬಳಸುವ ತಾಳಗಳಿಗೂ ಬಹಳ ಸಾಮ್ಯತೆ ಇರುವುದರಿಂದ ಈ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ. ಆದ್ದರಿಂದ ಅದನ್ನು ನೋಡೋಣ. ಪ್ರಥಮವಾಗಿ ಧ್ರುವತಾಳ. ಈ ಧ್ರುವತಾಳ 14 ಅಕ್ಷರ ಕಾಲದಲ್ಲಿ ಇರುವಂತಹದ್ದು. ಅದು ಈ ರೀತಿಯಾಗಿ ಬರುತ್ತದೆ. ಸರಿ ಗ ಮ ಗ ರೇ ಸರಿ ಗ ರೇ ಸರಿ ಗ ಮ ರೇ ಗ ಮ ಪ ಮ ಗ ರೇ ಗ ಮ ಗ ರೇ ಗ ಮ ಪ. ಹೀಗೆ ಅಂದರೆ ನಮ್ಮಲ್ಲಿ ಈ ತ್ರಿವುಡೆ ತಾಳ ಇರುವಂತಹದ್ದು ಹಾಗೆಯೇ ಬರುವಂತಹದ್ದು. ತ ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ಸರಿ ಗ ಮ ಗ ರೇ ಸರಿ ಗ ರೇ ಸರಿ ಗ ಮ. ಹೀಗೆ ಅಂದರೆ ನಾವು ಬಳಸುವಂತಹ ತ್ರಿವುಡೆ ತಾಳಕ್ಕೂ ಸಂಗೀತದಲ್ಲಿ ಬರುವಂತಹ ಧ್ರುವತಾಳವು ಸಮಾನವಾಗಿರುವಂತಹ ತಾಳ ಅನ್ನುವುದನ್ನು ಇಲ್ಲಿ ಹೇಳ್ಬೋದು. ಇನ್ನು ಮಠ್ಯತಾಳ. ಈ ತಾಳ ಯಕ್ಷಗಾನದಲ್ಲಿ ಬರುವಂತಹ ನಿಧಾನ ಚಂಪೆ ತಾಳಕ್ಕೆ ಸಮಾನವಾಗಿರುವಂತಹದ್ದು. ಅದನ್ನು ಸಂಗೀತದಲ್ಲಿ ಅದು ಈ ಮಠ್ಯತಾಳ ಹೇಗೆ ಬಳಕೆಯಲ್ಲಿದೆ ಅನ್ನುವುದನ್ನು ನೋಡೋಣ. ಸರಿ ಗ ರೇ ಸರಿ ಸರಿ ಗ ಮ ರೇ ಗ ಮ ಗ ರೇ ಗ ರೇ ಗ ಮ ಪ. ಹೀಗೆ ನಮ್ಮಲ್ಲಿ
ಧೀಂ ಕಿಟ್ಟ ಧೀಂ ಧೀಂ ಕಿಟ್ಟ ಧೀಂ ಕಿಟ್ಟ ಧೀಂ ಧೀಂ ಕಿಟ್ಟ, ಹೀಗೆ ಈ ರೀತಿಯಾಗಿ ಬರುವಂಥದ್ದು. ಇನ್ನು ರೂಪಕ ತಾಳ, ನಮ್ಮಲ್ಲಿಯೂ 6 ಅಕ್ಷರ ಕಾಲ, ಅಲ್ಲಿಯೂ 6 ಅಕ್ಷರ ಕಾಲ. ಸರ್ರಿ ಸರ್ರಿ ಗಮ ರೇ ಗ ರೇ ಗ ಮ ಪ, ಸರ್ರಿ ಸರ್ರಿ ಗಮ ರೇ ಗ ರೇ ಗ ಮ ಪ, ತೈ ತದ್ದಿನ್ನಕ್ಕ ಧೇಂ ತದ್ದಿನ್ನಕ್ಕ, ಹೀಗೆ ಇದರಲ್ಲೂ ಈ ರೀತಿಯಾದ ಸಾಮ್ಯ. ಇನ್ನು ತ್ರಿಪುಟ ತಾಳ ಅಂತ ಕರೀತಾರೆ. ಇದು ಸಂಗೀತದಲ್ಲಿ ಸರ್ರಿ ಗ ಸರ್ರಿ ಸರ್ರಿ ಗಮ ರೇ ಗಮ ರೇ ಗ ರೇ ಗಮ ಪ, ಸರ್ರಿ ಗ ಸರ್ರಿ ಸರ್ರಿ ಗಮ ರೇ ಗಮ ರೇ ಗ ರೇ ಗಮ ಪ, ಹೀಗೆ ಬರುವಂಥದ್ದು. ನಮ್ಮ ಯಕ್ಷಗಾನದಲ್ಲಿ ಇದು ತೈ ತತ್ತೋಂ ತಾಗಡ ತದ್ದಿನ್ನ ತೈ ತತ್ತೋಂ ತಾಗಡ ತದ್ದಿನ್ನ ಅಂದರೆ ನಮ್ಮಲ್ಲಿ ಝಂಪೆ ತಾಳದ ತ್ವರಿತ ಝಂಪೆ ಅಂತ ಇದಕ್ಕೆ ಕರೀತಾರೆ. ಸಂಗೀತದಲ್ಲಿ ತ್ರಿಪುಟ ತಾಳ ಆಗಿ ಇರುವಂಥದ್ದು ನಮ್ಮಲ್ಲಿ ಝಂಪೆ ತಾಳದ ತ್ವರಿತ ಝಂಪೆ ಅಂತ ಕರೀತಾರೆ. ಇನ್ನು ನಮ್ಮಲ್ಲಿ ಅಷ್ಟತಾಳ ಅಂತ ಕರೀತಾರೆ. ಸಂಗೀತದಲ್ಲಿ ಅಟತಾಳ ಅಂತ ಕರೀತಾರೆ. ಇದು 14 ಅಕ್ಷರಗಳ ಕಾಲ. ನಮ್ಮಲ್ಲಿಯೂ ಅಷ್ಟೇ 7 ಹೀಗೆ 14 ಅಕ್ಷರ ಕಾಲ ನಮ್ಮಲ್ಲಿ ಇರುವಂಥದ್ದು ಯಕ್ಷಗಾನದಲ್ಲಿ. ಇಲ್ಲಿಯೂ 14 ಅಕ್ಷರ ಕಾಲ. ಅದು ಈ ರೀತಿಯಾಗಿದೆ. ಸರ್ರಿ ಸರ್ರಿ ಗ ಸಾರಿ ಗ ಮ ರಿ ಗ ಮ ರೇ ಗ ಮ ಪ ಪ, ತದ್ಧೀಂ ತಕ್ಕದೀಂ ತಕ್ಕಿಟ್ಟ ತಕ್ಕದೀಂ ತದ್ಧೀಂ ತಕ್ಕದೀಂ ತಕ್ಕಿಟ್ಟ ತಕ್ಕದೀಂ, ಹೀಗೆ ಇಲ್ಲಿಯ ಅಟತಾಳ ನಮ್ಮಲ್ಲಿಯ ಅಷ್ಟತಾಳ ಸಮಾನವಾಗಿ ಹೀಗೆ ಈ ರೀತಿಯಾಗಿ ಸಮಾನವಾಗಿರುವಂಥದ್ದು. ಇನ್ನು ಏಕತಾಳ ಸರ್ರಿ ಗ ಮ ರೇ ಗ ಮ ಪ ಗ ಮ ಪ ದ ಮ ಪ ದ ನಿ, ಏಕತಾಳ. ಇಲ್ಲೂ 4 ಅಕ್ಷರ ಕಾಲ. ಒಬ್ಬ ಯಕ್ಷಗಾನದಲ್ಲಿಯೂ ತದ್ಧೀಂ ಧೀಮಿ ತದ್ಧೀಂ ತದ್ಧೀಂ ಧೀಮಿ ತದ್ಧೀಂ, ಅದೇ 1 2 3 4 1 2 3 4, ಹೀಗೆ ಸಂಗೀತದಲ್ಲಿ ಇರುವಂತಹ ಎಲ್ಲ ತಾಳಗಳು ನಮ್ಮ ಯಕ್ಷಗಾನದ ತಾಳಗಳಿಗೆ ಇರುವಂತಹ ಸಾಮ್ಯತೆಯನ್ನು ನಾವು ಹೀಗೆ ಗುರುತಿಸಬಹುದು. ಇನ್ನೊಂದು ಸಂಕೀರ್ಣ ಜಾತಿ ಏಕತಾಳ ಅನ್ನುವುದಾಗಿ, ಇದು ನಮ್ಮಲ್ಲಿ ಇಲ್ಲ. ಅದರಿಂದ ಈ ತಾಳದ ಬಗ್ಗೆ ವಿವರಗಳ ಅಗತ್ಯವಿಲ್ಲ. ಅದು ಹಾಕಿ ಹೇಳುವುದಕ್ಕೂ ಕಷ್ಟ, ಅಂದರೆ ತಾಳವನ್ನು ಹಾಕಿ ಹೇಳುವುದು ಕಷ್ಟವಾಗಿರುವುದರಿಂದ ಆ ತಾಳಗಳನ್ನು ನಾವು ಬಳಸದೇ ಇರುವುದರಿಂದ ಅದರ ಬಗ್ಗೆ ಹೆಚ್ಚು ವಿವರ ಬೇಡ.